ಲಾಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಗ್ಯಾಂಗಲ್ಲಿ ನಮ್ಮ ಒಂದು ಲೇಡೀಸ್ ಅವ್ರನ್ನೆಲ್ಲ ಕೇಳಿದೆ, ನಿಮಗೆ ನೇಚರ್ಪ್ರನರ್ಗೆ ಜಾಯ್ನ್ ಆದಮೇಲೆ ಏನು ಚೇಂಜಸ್ ಆಯಿತು ಅಂತ ಎಲ್ಲ ಅದ್ಭುತವಾಗಿ ಹೇಳಿದ್ರು. ಬಟ್ ಎಂಡ್ ಆಫ್ ಇಟ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ನೇಚರ್ಪ್ರನರ್ ಮೆಂಟರ್. ತುಂಬ ಐ ಹ್ಯಾವ್ ಅ ಬ್ರದರ್ಲಿ, ಫಾದರ್ಲಿ ಎಲ್ಲ ಥರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವ್ರ ಮೇಲೆ, ಮದರ್ಲಿ, ಬಿಕಾಸ್ ದೇ ಟ್ರಸ್ಟ್ ಅಸ್ ಸೋ ಮಚ್ ನಮ್ಮ ಕ್ಲಬ್ಬಲ್ಲಿ. ಆ್ಯಂಡ್ ಒಂದು ಸೋಲ್ಫುಲ್ಲಾಗಿ ಅವರು ಕ್ರಿಯೇಟ್ ಆಗಿಬಿಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಯಾ ಇಲ್ಲಿ ಬನ್ನಿ, ಇಲ್ಲಿ ವಿಯಾನ್ ಪುನಃ ಒಂದ್ಸತಿ ಕೇಳ್ಕೊಳ್ಳ. ವಿಯಾನ್, ನೀನು ನೇಚರ್ಪ್ರನರ್ ಆದಮೇಲೆ ನಿನಗೆ ಏನು ಚೇಂಜಸ್ ಆಯಿತು ಲೈಫಲ್ಲಿ? ಸ್ವಲ್ಪ ಬಿಸ್ನೆಸ್ ಓನರ್ ಆಗ್ಬೇಕಂತ ಅನಿಸ್ತಾ ಇದೆ. ಅಪ್ಪೋ, ಬಿಸ್ನೆಸ್ ಓನರ್ ಆಗಬೇಕು ಅಂತ. ಏನು ಬಿಸ್ನೆಸ್ ಮಾಡ್ತೀಯ ನೀನು? ಮರನ ಕಟ್ ಮಾಡಬಾರ್ದು, ಬ್ಯಾಟ್ ಫುಡ್ ಎಲ್ಲ ಕೋಚಿಂಗು. ಇದು ದಿಸ್ ಇಸ್ ಯುವರ್ ಕೋಚ್ ಆಗ್ತೀಯಾ? ಆಮೇಲೆ ಸ್ವಲ್ಪ ಕೆಲಸ ಮಾಡು, ಮರನ ಹಗ್ ಮಾಡು. ಇದು ಒಳ್ಳೆ ಬಿಸ್ನೆಸ್. ಇದು ನೇಚರ್ ಎಂಬೆಸೆಡರ್ ಆಗೋದು. ವೆರಿ ನೈಸ್ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವಿಶ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಈ ವಿಡಿಯೋ ಲೇಟಾಗಿ ಬರ್ಬೋದು, ಆದರೂ ವಿಶ್ ಮಾಡಿ. ಆಮೇಲೆ ಅವ್ರಿಗೆ ಬರ್ಡೇಗೆ ಒಂದು ಗಿಫ್ಟ್ ಕೊಟ್ಟಿದೆ, ಅದೇನು ಅಂತ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಎಸ್, ನೇಚರ್ಪ್ರನರ್ ಆದಮೇಲೆ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ. ಅದು ನೇಚರ್. ನೇಚರಿಂದ ಡಿಸ್ಕನೆಕ್ಟ್ ಆಗಿದೆ. ಅಂದರೆ ನೇಚರ್ ಮಧ್ಯೆ ಬೆಳೆದವನು, ಅಂದರೆ ನೇಚರ್ ಬಗ್ಗೆ ಗೊತ್ತಿರಲಿಲ್ಲ. ಈಗ ನೇಚರ್ಗೆ ಟೋಟಲಿ ಕನೆಕ್ಟ್ ಆಗಿದ್ದೀನಿ. ಆ ನೇಚರ್ ಕನೆಕ್ಟ್ ಆದಮೇಲೆ ನನ್ನ ಸರೌಂಡ್ ಇರೋ ನೇಚರ್ ಕೂಡ, ನೇಚರ್ ಅಂದರೆ ಸರ್ಕಲ್ ಕೂಡ ಚೇಂಜ್ ಆಯಿತು. ಇದು ತುಂಬ ಇಂಪಾರ್ಟೆಂಟು. ಕೊಡಗಲ್ಲೇ ಹುಟ್ಟಿರ್ತೀವಿ, ಕೊಡಗು ನೇಚರ್ ಮಧ್ಯದಲ್ಲೇ ಇರ್ತೀವಿ, ಆದರೆ ನೇಚರಿಗೆ ಕನೆಕ್ಷನ್ ಇರಲ್ಲ. ಈ ಥರ ತುಂಬ ಜನರಿದ್ದಾರೆ. ಅವರಿಗೆ ನೇಚರ್ ಅಂದರೆ ದೇ ಫೀಲ್ ಏನೋ ನೇಚರ್ ಅಂದರೆ ಪ್ರಕೃತಿ. ನೋ, ನೇಚರ್ ಈಸ್ ಸಮಥಿಂಗ್ ವೆರಿ ಬ್ಯೂಟಿಫುಲ್, ವೆರಿ ಡಿಫ್ರೆಂಟು. ಅದೇನು ಅಂತ ಇವರಿಗೆ ಅರ್ಥ ಆಗಿದೆ. ಈಗ ಮನೆ ಸುತ್ತಮುತ್ತ ಆನೆ ಬಂದರೆ ಅವರೆಲ್ಲ ಏನು ಕರೆದ್ರೂ ಇವರು ಹೋಗಲ್ಲ. ಬಿಕಾಸ್ ಇಲ್ ಬಿ ಸ್ಲೀಪಿಂಗ್, ಬಿಕಾಸ್ ಈ ನೋಸ್ ಡೋಂಟ್ ಸ್ಟಾಪ್ ಎನಿಥಿಂಗ್, ಜಸ್ಟ್ ಲೆಟ್ ಇಟ್ ಹ್ಯಾಪನ್. ವಾಟ್ ಎವರ್ ಎಲ್ಲ ಆಗಲಿ, ಎಲ್ಲ ದೇವರ ಒಂದು ಪ್ರಕೃತಿಯ ಒಂದು ನಿಯಮ, ಅದಕ್ಕೆ ಟೈಮ್ ಕೊಡ್ತಾರೆ. ರೈಟ್? ಎಸ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ಇಲ್ಲೊಬ್ರು ಇದ್ದಾರೆ, ಭರತ್ ಅಂತ. ತುಂಬ ಇಂಟ್ರೆಸ್ಟಿಂಗ್ ಇಂಡಸ್ಟ್ರಿಯಲಿಸ್ಟ್ ಮಗ. ಅಂದರೆ ತುಂಬ ದೊಡ್ಡ ಬಿಸ್ನೆಸ್ ಮಾಡಿ ಕಂಪ್ನಿಯಲ್ಲಿ ತುಂಬ ಬೇರೆ ಕಡೆ ಲಾಸ್ ಎಲ್ಲ ಮಾಡ್ಕೊಂಡಿದ್ರು ಇವರ ಒಂದು ತಂದೆ. ಬಟ್ ಅವ್ರ ತಾತಂದು ಒಂದು ಬೇರೆ ಸ್ಟೋರಿ, ಅಲ್ಲೂ ಕೂಡ ಅವ್ರದ್ದು ಪ್ರಾಪರ್ಟಿ ಅದೆಲ್ಲ ಇತ್ತು. ಬಟ್ ಇವಾಗ ಈಸ್ ಅ ವೆರಿ ಪ್ರೌಡ್ ನೇಚರ್ಪ್ರನರ್, ನಮ್ಮ ಟೀಮಿಗೆ ಬಂದು ಸೇರ್ಕೊಂಡಿದ್ದಾರೆ. ಎಸ್, ಹೇಗೆ ಅನಿಸ್ತಾ ಇದೆ? ಏನು ಚೇಂಜ್ ಆಗಿದೆ ನಿಮ್ಮ ಲೈಫಲ್ಲಿ? ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಸರ್, ನಾನು ಇಂಡಸ್ಟ್ರಿ ಓಪನ್ ಮಾಡ್ಬೇಕಂತ ತುಂಬ ಓಡಾಡಿದೆ. ಎಷ್ಟು ಓಡಾಡ್ದೇನೆ ಒಂದು 5 years ಓಡಾಡಿದೆ. ಅದು ಯಾವುದೇ ಕಾರಣಕ್ಕೂ ಆಗಲಿಲ್ಲ. ಯಾಕಂದರೆ ನಿಮ್ಮ ಅಪ್ಪ ಮಾಡಿರುವಂಥ ಒಂದು ಕೆಲವು ಜರ್ನಿಯಲ್ಲಿ ನೀವು ರೀಸೆಟ್ ಮಾಡಕ್ಕೆ ಬಂದಿರೋದು ನಮ್ಮ ಥರ. ಅದೇ ಕಾರಣಕ್ಕೆ ಅದು ನೇಚರ್ಪ್ರನರ್ಗೆ ಫೈನಲ್ ಡೆಸ್ಟಿನೇಷನ್ ಇಲ್ಲಿ ತಂದು ಬಿಟ್ಟಿದೆ. ಎಸ್, ಸೊ 0 ರಿಗ್ರೆಟ್ಸ್ ಇದೆ ನನಗೆ. ಇಲ್ಲಿ ಬಂದಾಗಲಿಂದ ಅದು ಮಾಡಿಲ್ದಿರೋದೇ ಒಳ್ಳೇದಾಯಿತು ಅಂತ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಈಗ ನೆಕ್ಸ್ಟ್ ಏನು ಬಿಲ್ಡ್ ಮಾಡ್ತೀಯಾ, ಅದು ವೆರಿ ಪವರ್ಫುಲ್ ಆಗಿರುತ್ತಲ್ಲ? ಹೌದು ಸರ್. ಅದು ನಿಮ್ಮ ಕೋಚಿಂಗಿಂದ ಕಂಪ್ಲೀಟ್ ಆಗುತ್ತೆ ಅಂತ ಫುಲ್ ಗ್ಯಾರಂಟಿ ಇದೆ. ನಮ್ಮ ಗೋಲ್ಡ್ ಮೆಂಬರ್ ಇವರು. ಎಸ್, ಲೆಟ್ಸ್ ಗೋ. ಇನ್ನು ನಮ್ಮಲ್ಲಿ ಗೋಲ್ಡ್ ಡೈಮಂಡ್ ಮೆಂಬರ್ಸ್ ಎಲ್ಲ ಇದ್ದಾರೆ. ಡೈಮಂಡ್ ಮೆಂಬರ್ ಲಾಸ್ಟ್ ವೀಡಿಯೋದಲ್ಲಿ ನೋಡಿ, ಅಕ್ಷಿತ್ ಅಂತ ಒಬ್ರು, ಮೂವಿತ್ ಅಂತ ಒಬ್ರು, ಕೋಕ್ ಅಂತ, ಇವರೆಲ್ಲ ಡೈಮಂಡ್. ಬಟ್ ಗೋಲ್ಡಿಂದ ಶಿಫ್ಟ್ ಆಗ್ತಾರೆ ಇವರೆಲ್ಲ ಈಗ ನೆಕ್ಸ್ಟು. ಅದು ಏನು ಅಂತ ಹೇಳ್ಬಿಟ್ಟು ಅದು ಡಿಕೋಡ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಲ್ಲೊಬ್ರು ಇದ್ದಾರೆ ನೋಡಿ, ಇವ್ರದ್ದು ಒಂದು ಬೇರೆ ಥರ. ಇವರಿಗೆ ಏನಾಯಿತು ಅಂತ ಕೇಳುವ ನೇಚರ್ಪ್ರನರ್ಸ್ ಕ್ಲಬ್ಬಿಂದ. ಎಸ್, ಪುನೀತ್. ಲಾಸ್ಟ್ ಟೈಮ್ ಇವರು ಸ್ಪೀಕರ್ ಆಗಿದ್ರು. ಎಸ್ ಸರ್. ಅಂದರೆ ನೇಚರ್ ಮಧ್ಯೆ ಇದ್ದು ನೇಚರ್ದು ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಅಂದರೆ ಮರ ಕಡಿಯೋದಾಗಿರ್ಬೋದು, ಇಂಥದ್ದೆಲ್ಲ ಮಾಡ್ತಾಯಿದ್ದು. ಬಟ್ ಇವಾಗ ನೇಚರ್ದು ವ್ಯಾಲ್ಯೂ ಏನು, ನೇಚರ್ದು ಇಂಪಾರ್ಟೆನ್ಸ್ ಏನು, ನೇಚರ್ಗೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳೋದನ್ನು ತುಂಬ ಕ್ಲಿಯರಾಗಿ ಗೊತ್ತಿದೆ. ಅದರಿಂದ ಯಾವುದೇ ಮರಗಿಡಗಳನ್ನ ಕಟ್ ಮಾಡ್ತಾ ಇಲ್ಲ, ಮರಗಿಡಗಳನ್ನ ಬೆಳೆಸ್ತಾ ಇದ್ದೀವಿ. ನಿಮ್ಮದು ಹಳೆ ಫೋಟೋ ಇವಾಗ ನೇಚರ್ಪ್ರನರ್ ಆದಮೇಲೆ ಫೋಟೋ ನೋಡೋಕ್ಕೂ ಡಿಫ್ರೆನ್ಸ್ ಇದೆಯಲ್ಲ? ತುಂಬ ಡಿಫ್ರೆನ್ಸ್ ಇದೆ. ದಟ್ ಈಸ್ ದ ಪವರ್ ಆಫ್ ನೇಚರ್. ತುಂಬ ಡಿಫ್ರೆನ್ಸ್ ಇದೆ. ಹೆಲ್ತಲ್ಲಿ ಎಷ್ಟು ಸ್ಪೆಂಡ್ ಮಾಡಿದ್ದು ನೀವು ಹೆಲ್ತಿಗೆ ಟೋಟಲ್? 1.5 lakh. 1.5 lakh ಗಟ್ ಕ್ಲೀನಿಂಗ್, ಗಟ್ ಇಶ್ಯೂ ಆಗಿಬಿಟ್ಟು. ಇವಾಗ ಹಾಸ್ಪಿಟ್ಲಿಗೆ ಹೋಗೋದು ಎಷ್ಟು ಟೈಮ್ ಆಯಿತು ಅಂತ ಕೇಳಿ? ನೆನಪಿಲ್ಲ. ಹಾಸ್ಪಿಟಲ್ ಮರ್ತು ಬಿಟ್ಟಿದ್ದಾರೆ. ನಳಿನಿಂತ ಲಾಸ್ಟ್ ವೀಡಿಯೋದಲ್ಲಿ ಇದ್ರಲ್ಲ, ಅವರು ಅಷ್ಟೇ. ಲಾಟ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಹಾಸ್ಪಿಟಲ್, ಬಟ್ ಕಟ್. ಇದು ಡಾಕ್ಟರ್ಸ್ ಯಾರಾದರೂ ನೋಡಿದ್ರೆ ಬೇಜಾರು ಮಾಡ್ಕೋಬೇಡಿ. ನೀವು ಕೂಡ ನೇಚರ್ಪ್ರನರ್ಸ್ ಕ್ಲಬ್ಬಿಗೆ ಸೇರಿ. ವಿತೌಟ್ ಮೆಡಿಸನ್ನು ಹೈಯೆಸ್ಟು ನಿಮಗೆ ದುಡ್ಡು ಕೂಡ ಮಾಡ್ಬೋದು, ಹೈಯೆಸ್ಟು ಜನರಿಗೆ ಇಂಪ್ಯಾಕ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಬಿ ಅ ನೇಚರ್ಪ್ರನರ್ ಡಾಕ್ಟರ್. ಎಸ್ ಸರ್, ಪವರ್ಫುಲ್. ಥ್ಯಾಂಕ್ ಯು. ಇಲ್ಲೊಬ್ರು ಇದ್ದಾರೆ. ಹಾಯ್ ವಿತನ್. ನಾನು ಸ್ವಲ್ಪ ಈ ಕಡೆ ನಿಲ್ತೀನಿ, ಯಾಕಂದರೆ ನಾನು ಹೈಟ್ ಕಾಣಿಸ್ಬೇಕಲ್ಲ. ನೇಚರ್ಪ್ರನರ್ಗೆ ಜಾಯ್ನ್ ಆದಮೇಲೆ ಏನು ಚೇಂಜಸ್ ಆಯಿತು?
ಒಂದು ಮೈಂಡ್ ಸೆಟ್ಟು, ಹ್ಞೂ ವೇ ಆಫ್ ಥಿಂಕಿಂಗ್, ಹ್ಞೂ ಮತ್ತು ಸ್ವಲ್ಪ ಹೆಲ್ತಲ್ಲಿ ಆಗಲಿ. ಹ್ಮ್. ಸೊ ಸ್ವಲ್ಪ ಬೇಡದ ಇದಲ್ಲಿತ್ತು, ಅದು ಏನು ಅಂತ ಡೀಟೇಲ್ ಆಗಿ ಹೇಳ್ಬೋದಾ? ಬೇಡ ಬಿಡು. ಅದರಲ್ಲಿ ಇಲ್ಲ ಇವಾಗ. ಹಾಂ. ಫುಲ್ ಇವಾಗ ನೇಚರಿಗೆ ಫುಲ್ ಸರೆಂಡರ್ ಆಗಿಬಿಟ್ಟಿದ್ದೀವಿ. ಬಟ್ ನಿಂದು ಹಳೆ ಫೋಟೋಗೂ ಈಗಕ್ಕೂ ಡಿಫ್ರೆನ್ಸ್ ಇದೆಯಾ? ತುಂಬ ಇದೆ, ಎನರ್ಜಿ, ವೈಬ್ರೇಷನ್, ಸ್ಕಿನ್ ಎಲ್ಲ ರೇಡಿಯೇಷನ್. ತುಂಬ ಇದೆ. ಎಸ್, ದಟ್ಸ್ ದ ಪವರ್ ಆಫ್ ನೇಚರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿತನ್, ಗಾಡ್ ಬ್ಲೆಸ್ ಯು. ಇಲ್ಲೊಬ್ರಿದ್ದಾರೆ, ಬನ್ನಿ. ಇಲ್ಲ, ನೀವು ಹೇಳಬೇಕು, ಬನ್ನಿ. ನಿಮ್ಮ ವಿಷಯ ನಾನು ಹೇಳಲೇಬೇಕು. ಲೋಕೇಶ್ ಅವರು ನಮ್ಮ ಶೆಫ್, ಅವರು ತುಂಬ ಬೇರೆ ಬೇರೆ ಕಡೆ ವರ್ಕ್ ಮಾಡಿದ್ರು, ಹೆಲ್ತಲ್ಲಿ ಸ್ವಲ್ಪ ಚಾಲೆಂಜಸ್ ಫೇಸ್ ಮಾಡಿದ್ರು, ಬಟ್ ಇವಾಗ ಹೀಲ್ ಆಗಿದ್ದಾರೆ. ನೇಚರ್ ಪುನರ್ ಕ್ಲಬ್ಬಿಗೆ ಬಂದು, ನಮ್ಮ ಎವರ್ಗ್ರೀನ್ ಕೌಂಟಿಗೆ ಬಂದು ಏನು ಚೇಂಜಸ್ ಆಯಿತು ನಿಮಗೆ? ಇಲ್ಲಿ ಬಂದ ಮೇಲೆ ಸ್ವಲ್ಪ ಹೆಲ್ತ್ ಸ್ವಲ್ಪ ರಿಕವರಿ ಆಗಿತ್ತುಂಟು. ಮುಂಚೆ ಹೇಗೆ ಅಂದರೆ ಒಂದು ವೀಕಲ್ಲಿ ಒಂದು 3-4 ಟೈಮು BP ಲೋ ಹಂಗೆ ಆಗಿತ್ತು. ಈಗ ರೀಸೆಂಟಾಗಿ ಅದು ಯಾವ್ದು ಕಾಣ್ತಿಲ್ಲ. ಹೆಲ್ತಿಗೆ ಎಷ್ಟು ಸ್ಪೆಂಡ್ ಮಾಡಿದ್ದೀರಾ ನೀವು ಇದಕ್ಕಿಂತ ಮುಂಚೆ? ಲಾಸ್ಟ್ ಈಗ ಜಸ್ಟ್ 1 ವೀಕಲ್ಲಿ 10,000 ಆಯ್ತು ಈಗ. ಲಾಸ್ಟ್ 10,000. ನಾವು ಅವತ್ತು ನಿಮ್ಗೊಂದು ಸ್ಪೆಷಲ್ ಮ್ಯಾಜಿಕ್ ಮಾಡಿದ್ವಿ. ಹೌದು. ಆ ಮ್ಯಾಜಿಕಲ್ಲಿ ನಿಮಗೆ ಏನು ರೆಡಿ ಆಯಿತು? ಅದರಲ್ಲಿ 1 ಡೇಯಲ್ಲಿ ನಂದು ಅಸಿಡಿಟಿ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಯಿತು. ಬಟ್ ಏನಾದರೂ ಟ್ಯಾಬ್ಲೆಟ್ಸ್ ಕೊಟ್ವಾ ನಾವು? ಏನಿಲ್ಲ, ಮ್ಯಾಜಿಕ್ ಅಲ್ಲ ಅದೇನು ಅಂತ ನೇಚರ್ ಪುನರ್ಸ್ ಕ್ಲಬ್ಬಿಗೆ ಬಂದಮೇಲೆ ಹೇಳ್ಕೊಡಲ್ಲ. ಹೌದು ಸರ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಓಕೆ ಸರ್. ಆಮೇಲೆ ಇಲ್ಲಿ ಇವ್ರ ಹತ್ರ ಹೋಗುವ. ಮಣಿ ಅವ್ರದ್ದು ಏನು ಗೊತ್ತಾ, ಕಂಪ್ಲೀಟ್ ಫ್ಯಾಮ್ಲಿನೇ ನೇಚರ್ ಪುನರ್ ಫ್ಯಾಮ್ಲಿ ಆಗಿಬಿಟ್ಟಿದೆ. ಏನು ಚೇಂಜ್ ಆಗಿದೆ ಮಣಿ ಫ್ಯಾಮ್ಲಿ ವೈಸ್? ಫ್ಯಾಮ್ಲಿ ನಾನು ಚೇಂಜ್ ಆಗಿ ನನ್ನ ಫ್ಯಾಮ್ಲಿನೂ ಚೇಂಜ್ ಮಾಡಿದ್ದೀನಿ. ಮಗ ಫುಲ್ ನೇಚರ್ ಪುನರ್ ಆಗಿದ್ದಾನೆ. ಹೌದಾ? ಸಂತೋಷ. ಮತ್ತೆ ನೀವು ಹೆಂಗೂ ಆಗ್ತಾ ಇದ್ದೀರಾ? ಹೌದು ಸರ್. ಅಲ್ಲ? ಹೌದು. ನೀವು ಬಂದಾಗ ಬೇರೆ ಥರ ಇದ್ರಿ, ಇವಾಗ ಬಂದಾಗ ಫುಲ್ ಒಂಥರ ಯಂಗ್ಸ್ಟರ್ ಲುಕ್ ಬರ್ತಾ ಇದೆ. ಹೌದು ಸರ್. ಸ್ಕಿನ್ನಲ್ಲಿ ಎಲ್ಲ ಒಂದು ಟೋನ್. ಹೌದು. ನಿಮ್ಮ ವೈಫ್ ಕೂಡ ನೇಚರ್ ಪುನರ್ ಆಗಿಬಿಟ್ಟಿದಾರಲ್ಲ, ಏನು ಒಂದು ಚೇಂಜಸ್ ಏನು ಅವರಲ್ಲಿ? ಅವರು ಹೆಲ್ತಲ್ಲಿ ಫುಲ್ಲು ಚೇಂಜ್ ಮಾಡಿದ್ರು. ಶುಗರ್ ಎಲ್ಲ ಯಾವುದೆಲ್ಲ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಕಟ್ ಮಾಡಿದ್ರು. ಈಗ ಅವರು ಆರಾಮಾಗಿದ್ದಾರೆ. ವೆಲ್ತಲ್ಲಿ ಎಲ್ಲ ಸಕ್ಸಸ್ಫುಲ್. ಏನೋ ಗುಡ್ ನ್ಯೂಸ್ ಬಂತಲ್ಲ ನ್ಯಾಟ್ ಪ್ರೋಗ್ರಾಮ್ ಆದಮೇಲೆ, ಅದು ಇಲ್ಲಿ ನಾನು ಹೇಳೋದಿಲ್ಲ, ಬಟ್ ಕಂಗ್ರ್ಯಾಚುಲೇಷನ್ಸ್. ಖುಷಿ ಆಯಿತು ನನಗೆ ವಾಯ್ಸ್ ನೋಟ್ ಕೇಳಿ. ಇಲ್ಲೊಬ್ರು ಇದ್ದಾರೆ, ನಿಮಗೆ ನಮ್ಮ ಟೀಮಿಗೆ ಜಾಯ್ನ್ ಆದಾಗೆ ಒಂದು ವೆಕೇಷನ್ ಆಪರ್ಚುನಿಟಿ ಸಿಕ್ಕಿದೆ. ಸೊ ಸುತ್ತಾಡಿಕೊಂಡು ನಾವು ನಮ್ಮ ಸ್ಯಾಲ್ರಿ ಬರುತ್ತೆ, ಏನೋ ಒಂದು ನಾವು ಮಾಡ್ಬೋದು ನೇಚರ್ ಒಟ್ಟಿಗೆ ಅಂತ. ಹೇಗೆ ಅನಿಸ್ತಾ ಇದೆ ಈ ಒಂದು ಜಾಗದಲ್ಲಿ? ಖುಷಿ ಆಯ್ತಿದೆ ಸರ್. ಈ ನೇಚರಲ್ಲಿ ತುಂಬ ನಾವು ಎಡಿಟ್ ಆಗಿ ನೇಚರ್ನ ತುಂಬಾ ಅನುಭವಿಸ್ತಿದ್ದೀವಿ ನಾವು. ತುಂಬ ಖುಷಿ ಆಗ್ತಿದೆ. ಮತ್ತು ಹೆವಿರಿಗಿರಿ ರೆಸಾರ್ಟ್ ನನಗೆ ತುಂಬ ಪರ್ಸ್ನಲ್ ಆಗಿ ಅದನ್ನು ನಾನು ತೊಗೊಂಡಿದ್ದೀನಿ. ನಾನು ತುಂಬ ಕೆಲಸನೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸರ್. ಅಂದ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಸಾಗರ್ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಇವನು ನಿಜವಾಗ್ಲೂ ಈಸ್ ಅ ವೆರಿ ಅಮೇಝಿಂಗ್ ಪವರ್ಫುಲ್ ಸೋಲು. ನೇಚರ್ ಪ್ರೋನರಿಗೆ ಬಂದಮೇಲೆ ಏನು ಚೇಂಜಸ್ ಆಯಿತು ನಿನ್ನಲ್ಲಿ? ಒಂದು ಹೆಲ್ತ್ ಬಗ್ಗೆ ಚೇಂಜ್. ಏನು ಮಾಡಿದೆ ಚೇಂಜಸ್ ಹೆಲ್ತಲ್ಲಿ? ಹೆಲ್ತ್ ತುಂಬ ಏನೇನು ಹ್ಯಾಬಿಟ್ಸ್ ಎಲ್ಲ ಆ ಹ್ಯಾಬಿಟ್ಸ್ ಏನು ಡೀಟೇಲಾಗಿ ಹೇಳ್ಬೋದಾ? ಬೇಡ. ನಮ್ಮಲ್ಲಿ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. ಅಂದರೆ ನಾವು ಯಾರಿಗೂ ನಿಲ್ಲಿಸಿ ಅಂತ ಹೇಳಿಲ್ಲ, ಆಟೋಮೆಟಿಕ್ ಅವರಿಗೆ ನಮ್ಮದೊಂದು ಒಂದು ಸೆಷನಲ್ಲಿ ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಯ್ಯೋ ನಾನು ನನ್ನ ಒಂದು ಬಾಡಿನ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಲ್ಲ, ನಮ್ಮ ಮಕ್ಕಳಿಗೇನೋ ಕೊಡಬೇಕಾಗಿರುವಂಥ ಬಾಡಿ ಇದು, ಅದನ್ನ ನಾನು ಹಾಳು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋ ಒಂದು ರಿಯಲೈಸೇಷನ್ ಬಂದ್ಬಿಡುತ್ತಲ್ಲ. ಈವನ್ DNA ಆಲ್ಟ್ರ್ ಆಗಿಬಿಡುತ್ತೆ. ಸಿಗರೇಟು, ಗುಟ್ಕಾ, ಲಿಕ್ಕರ್ ಎಲ್ಲ ಕುಡಿದಾಗ ಈವನ್ ಫರ್ಟಿಲಿಟಿನೇ ಹೋಗ್ಬಿಡುತ್ತೆ. ಸೊ ಇಫ್ ಐ ಆಮ್ ಜಸ್ಟ್ ಡೆಸ್ಟ್ರಾಯಿಂಗ್ ದ್ಯಾಟ್, ಇಟ್ ಈಸ್ ಅ ಬಿಗ್ಗೆಸ್ಟ್ ಕರ್ಮನ ನೀವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಬಿಟ್ಟರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಸಿಗುತ್ತೆ ಅಲ್ಲ. ಬಟ್ ಇವರಿಗೆ ಆ ಲೆವೆಲ್ಗೆ ನಾನು ಕೋಚ್ ಮಾಡಿಲ್ಲ, ಸ್ವಲ್ಪ ಹೇಳಿದೆ, ಬಿಟ್ಬಿಟ್ರು. ಥ್ಯಾಂಕ್ ಯು ಸ್ಯಾಗಿ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಿ. ಬನ್ನಿ, ಇವಾಗ ಇನ್ನು ಯಾರು ಇದ್ದಾರೆ ಬಾಕಿ ಅಂತ ನೋಡುವ. ನೇಚರ್ ಪುನರ್ ಆದಮೇಲೆ ನಿನ್ನಲ್ಲಿ ಏನು ಬದಲಾವಣೆ ಆಯಿತು? ನೇಚರ್ ಪುನರ್ ಆದಮೇಲೆ ನಮ್ಮ ಬಾಡಿಗೆ ಏನು ಇಂಪಾರ್ಟೆಂಟ್ ಕೊಡಬೇಕಿತ್ತು ಅದು ಕೊಡ್ತಾ ಇದ್ದಿಲ್ಲ ನೇಚರ್ ಪುನರ್ ಮೊದಲು. ನೇಚರ್ ಪುನರ್ ಆದಮೇಲೆ ಬಾಡಿಗೆ ಏನು ಇಂಪಾರ್ಟೆಂಟ್ ಕೊಡಬೇಕು ಅದು ಈಗ ಸ್ಟಾರ್ಟ್ ಆಗಿದೆ. ಹೌದು. ಸೊ ದರ್ಶನ್ದು ಬ್ಯೂಟಿಫುಲ್ ಸ್ಟೋರಿ. ಇವರಿಗೆ ಒಂದು ಮೆಸೇಜ್ ಕೊಟ್ಟಿದ್ದೆ ನಾನು ಲಾಂಗ್ ಬ್ಯಾಕ್. ದರ್ಶನ್, ನಿನ್ನ ಲೈಫಲ್ಲಿ ನೀನು ಸ್ವಲ್ಪ ಸ್ಲೋ ಡೌನ್ ಆಗಬೇಕು ಅಂತ ಒಂದು 1 ವೀಕ್ ಹಿಂದೆ ಹೇಳಿದ್ದೆ. ಕೇಳಲಿಲ್ಲ, ತುಂಬ ಸ್ಪೀಡಾಗಿ ಅಂದರೆ ಕೆಲಸ ಓಡೋದು ಬರೋದು ಅದು ಇದು ಅಂತ. ಆಮೇಲೆ ಆಟೋಮೆಟಿಕ್ ನೇಚರೇ ಇವನಿಗೆ ಒಂದು ಚಾಲೆಂಜ್ ಕೊಡ್ತು. ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ವಾಸ್ ದೇರ್ ಇನ್ ಬೆಡ್ ರೆಸ್ಟ್ ಫಾರ್ 2-3 ಮಂತ್ಸ್. ಸೊ ನಮ್ಮ ಟೀಮಲ್ಲಿ ತುಂಬ ಜನರಿಗೆ ನಾವು ಮೆಸೇಜ್ ಏನು, ಇಟ್ಸ್ ನಾಟ್ ಮೈ ಮೆಸೇಜ್, ಇಟ್ ಈಸ್ ಅ ಕಾನ್ಸೆಪ್ಟ್ ಆಯಿತಾ. ಈಗ ಒಂದು ಮನುಷ್ಯರಿಗೆ ಒಂದು ಮೆಸೇಜ್, ವಾಟ್ ಈಸ್ ದಟ್ ಮೆಸೇಜ್ ಅಂತ ಹೇಳಿದ್ರೆ ಒಂದು ಟಕ್ಕನ್ನು ಒಂದು ಮೆಸೇಜ್ ಕೊಡೋದು. ಆ ಮೆಸೇಜ್ ಎಕ್ಸಾಕ್ಟ್ ಏನು ಬೇಕು ಅದು. ಸೊ ಆ ಮೆಸೇಜ್ ಬಂದಾಗ ನನಗೆ ಹೇಗೆ ಅನಿಸ್ತು, ಆಮೇಲೆ ಹೇಗೆ ಸ್ಲೋ ಡೌನ್ ಆದೆ. ನಮ್ಮ ಲೈಫಲ್ಲಿ ಆ ಟೈಮಲ್ಲಿ ಒಬ್ಬರು ಮೆಸೇಜ್ ಕೊಡ್ತಾರೆ ಸರ್, ನಾವು ಆ ಮೆಸೇಜ್ ತೊಗೊಂಡ್ರೆ ಲೈಫು ಇಂಪ್ರೂವ್ ಮಾಡ್ಬೋದು. ಅದೇನು ನಾವು ನೆಗ್ಲೆಕ್ಟ್ ಮಾಡಿದ್ರೆ. ಆದರೆ ನಾನು ಮೆಸೇಜ್ ಕೊಟ್ಟಿದ್ದು ನನ್ನ ಒಳಗಡೆಯಿಂದಲ್ಲ, ಐ ಥಿಂಕ್ ಪ್ರೋಸೆಸ್ಸಿಂದ ನಿನಗೆ ಅದು ಮೆಸೇಜ್ ಬಂತು. ಸೊ ಈಗ ತುಂಬ ಸ್ಲೋ ಡೌನ್, ಈಗ ಕಾಮ್ ಆಗಿರ್ತಾನೆ, ಅವ್ನು ಓಡಾಡೋದು ತುಂಬ ಸಿಂಪಲ್ ಆಗಿದ್ದಾನೆ. ಆ್ಯಂಡ್ ಐ ಥಿಂಕ್ ಎಲ್ಲರದ್ದು ಮಾತಾಡಿಸಿ ಆಯಿತು. ಇದೇ ಇವತ್ತಿನ ವಿಶೇಷ. ಈಗ ಫೈನಲ್ ಆಗಿ ಇಲ್ಲೊಬ್ಬ ಇದ್ದಾನೆ, ಬಿಸ್ನೆಸ್ ಓನರ್ ಆಗಬೇಕಂತೆ, ಆಯಿತಾ. ಸೊ ಎಂಡ್ ಆಗಿ ಹೇಳ್ತೀನಿ,
ಲೈಫ್ ಈಸ್ ಬ್ಯೂಟಿಫುಲ್. ಶಮ್ನಾಸ್ ಬಾಬಾ ಇನ್ನೊಬ್ರು ಇದ್ದಾರೆ. ಅದು ಅದು ಬ್ಯೂಟಿಫುಲ್ ಸ್ಟೋರಿ ಆಯ್ತಾ, ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಸ್ಟೋರಿ. ಆದರೆ ಅವರು ಯಾವುದಲ್ಲೋ ಭಾಷೆ ಮಾತಾಡ್ಬಿಡ್ತಾರೆ. ಎಂಡ್ ಆಫ್ ಇಟ್ ಮೆಸೇಜ್ ಸಿಗುತ್ತೆ ನಿಮಗೆ. ಯಾಕಂದರೆ ಈಸ್ ಅ ನನಗೆ ತುಂಬ ಇಷ್ಟ ಅವ್ರನ್ನ. ಈಸ್ ಅ ಸೋಲ್ಫುಲ್ ಪರ್ಸನ್. ಸಮನಸ್, ನೇಚರ್ ಪ್ರಣರಿಗೆ ಬಂದ ಮೇಲೆ ಏನು ಚೇಂಜಸ್ ಆಯಿತು? ಹೇಳಕ್ಕೆ ಮಾತಿಲ್ಲ. ಬಟ್ ಒಂದು ಚಿಕ್ಕ ಒಂದು ಪಾಯಿಂಟ್ಸ್ ಹೇಳ್ತೀನಿ. ನ್ಯಾಚರ್ ಬಂದುಬಿಟ್ಟು ನನಗೆ ಸುಮಾರು ಪಾಸಿಟಿವ್ ಎನರ್ಜಿ ಸಿಗ್ತದೆ. ಬಟ್ ಒಂದೊಂದು ಕಡೆ ಹೋಗುವಾಗ ಒಂದೊಂದು ಪಾಸಿಟಿವ್ ಇರ್ತದೆ, ಅದು ಆಲ್ಮೋಸ್ಟ್ ಹಂಗೆ ಇರೋದು. ಬಟ್ ನನಗೆ ಈ ನ್ಯಾಚರ್ ಪ್ರಣಲ್ಲಿ ಬಂದುಬಿಟ್ಟು ನನಗೆ ಸುಮಾರು ನಂದು ಪರ್ಸನಲ್ ಸುಮಾರು ಪ್ರಾಬ್ಲಮ್ಸ್ ಇತ್ತು. ಆ ಪರ್ಸನಲ್ಲಿ ನನಗೆ ಒಂದು ಹೆಂಗೆ ಒಂದು ಗಾಳಿ ಸಿಗುವಾಗ ಆ ಥರ ಒಂದು ಪಾಸಿಟಿವ್ ಸಿಗ್ತಲ್ಲ, ಆ ಥರ ನನಗೆ ಸಿಗ್ತಾ ಇದೆ. ಎಸ್, ಪವರ್ಫುಲ್. ತುಂಬ ಗುಡ್ ನ್ಯೂಸ್ ಇದೆ ಸಮನಾಜ್. ಅದು ಇವಾಗಲ್ಲ, ನೆಕ್ಸ್ಟ್ ಒಂದು ದಿನ ಬಂದು ಅವರು ಸ್ಟೇಜಿಗೆ ಹತ್ಬಿಟ್ಟು ಅದು ಯಾವ ಲ್ಯಾಂಗ್ವೇಜ್ ಹೇಳ್ತಾರೆ ಅದನ್ನ ನಾನೇ ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ. ನೀವು ಮಲಯಾಳದಲ್ಲಿ ಹೇಳ್ಬೇಕು, ನಾನು ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ. ಓಕೆ, ಪಕ್ಕ ಅಲ್ಲ? ದೊಡ್ಡ ಸ್ಟೋರಿ. ಪಕ್ಕ ಏನು ಹೇಳೋದು ಆ ಒಂದು ಬ್ಯಾಡ್ ಆಸ್ ಅಂತ ಹೇಳ್ತಾರಲ್ಲ ಅಲ್ಲ, ಪಕ್ಕ ಬ್ಯಾಡ್ ಆಸ್ ಅಂದರೆ ಅವ್ರ ಲೈಫ್ ಹೆಂಗೆ ಅಂದರೆ ಅವ್ರ ಫ್ರೆಂಡ್ಶಿಪ್, ಅವ್ರ ನೆಟ್ವರ್ಕ್, ಅವ್ರು ಬರ್ತಾ ಇದ್ದು ಸ್ಪೀಡು ಇದು. ಬಟ್ ಇವಾಗ ಈಸ್ ಕಾಮ್, ಈಸ್ ಕಂಪೋಸ್ಡ್. ಅವ್ರ ವೈಫಿಗೆ ಖುಷಿ ಇದೆಯಾ ನೇಚರ್ ಪ್ರಣರ್ ಆಗಿರೋದಕ್ಕೆ? ನಾನು ಒಂದೊಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಇಡುವಾಗ ಒಂದೊಂದು ನೀವು ಏನು ಫಸ್ಟ್ ಹೆಂಗಿತ್ತು, ನಂದು ಒಂದು ರೂಮೇ ನಾನು ಕಲಿಯುವಾಗ ಟೈಮಿರೋ ಒಂದು ರೂಮೇ ನಂದು ಲೈಫು. ಆ ಲೈಫು ಬೇರೆ ನಾನು ನೋಡಿಲ್ಲ. ಬಟ್ ಈ ನ್ಯಾಚುರಲ್ ಪ್ರಣರ್ ಬಂದುಬಿಟ್ಟು ನ್ಯಾಚರ್ ಹಿಂಗೆ ಇತ್ತ ಅಂತೆಲ್ಲ ಒಂದು ಐಡಿಯಾಸ್ ಎಲ್ಲ ಸಿಗ್ತದೆ. ಹಾಂ, ಸೊ ನೋಡಿದ್ರಲ್ಲ ಎಂತೆಂಥ ವೆರೈಟೀಸ್, ಈ ಥರ 5 ಬೇರೆ ಥರ ಜನರು. ಬಟ್ ಎಂಡ್ ಆಫ್ ಇಟ್ ವಿ ಆರ್ ಆಲ್ ನೇಚರ್ ಪ್ರಣರ್ಸ್. ಎಸ್, ಸೊ ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬನ್ನಿ, ಇವರೊಬ್ಬರು ಮಗ ಇದ್ದಾನೆ, ಅವನ್ನ ಮಾತಾಡ್ಕೊಳ್ಳುವ. ಅವರು ನಾವು ಒಬ್ಬರನ್ನ ಚೇಂಜ್ ಮಾಡ್ತೀವಿ, ಅವ್ರ ಫ್ಯಾಮಿಲಿಗೆ ಇಂಪ್ಯಾಕ್ಟ್ ಮಾಡ್ತಾರೆ ನೇಚರ್ ಅಂದರೆ ಏನು ಎಲ್ಲ. ಬಟ್ ಇವರಿಗೆ ನಾವು ಡೈರೆಕ್ಟಾಗಿ ಜಾಸ್ತಿ ಲಿಮಿಟೆಡ್ ಸ್ಕೋಪಲ್ಲಿ ನಾವು ಅವರೊಟ್ಟಿಗೆ ಇದ್ವಿ. ಬಟ್ ನಿನಗೆ ನೇಚರ್ ಪ್ರಣರ್ ಬಗ್ಗೆ ಎಷ್ಟು ಗೊತ್ತು? ನೇಚರ್ ಪ್ರಣರ್ ನನ್ನ ಅಪ್ಪ ಕಲ್ತ್ಕೊಂಡಿದ್ದೆ. ಮತ್ತು ತುಂಬ ಇಂದು ವೀಡಿಯೋಸ್ ನೋಡ್ತೀನಿ. ನಂದು ಕೋರ್ಸು ನೀನು ಅಟೆಂಡ್ ಮಾಡಿದ್ಯಾ ಅಂತೆ? ಮಾಡಿದ್ದೀನಿ. ಸ್ಕೂಲಿಂದ ಒಂದು ಕಂಪಲ್ಸರಿ ಕೋರ್ಸ್ ಅಟೆಂಡ್ ಮಾಡಿದೆ. ಆಮೇಲೆ ಅಮ್ಮನೊಟ್ಟಿಗೆ 21 ಡೇಸ್ ಚಾಲೆಂಜ್ ಸ್ವಲ್ಪ ಮ್ಯಾಜಿಕ್ ಕೊಟ್ಟಿದ್ದಾರೆ, ಅದು ನೋಡ್ತಿದ್ದೆ. ನಿಂದು ಹಳೆ ಡ್ರೀಮು ಏನಿತ್ತು, ಈಗ ಅದು ನೋಡಿದ್ಮೇಲೆ ಹೊಸ ಡ್ರೀಮಿಗೆ ಎಷ್ಟು ಮಟ್ಟಕ್ಕೆ ಚೇಂಜ್ ಆಗಿದೆ? ಅಂದರೆ ಡ್ರೀಮು ಚಿಕ್ಕ ಡ್ರೀಮ್ ಇತ್ತು ಫಸ್ಟ್, ಈಗ ತುಂಬ ದೊಡ್ಡದು ಇದೆಯಾ ಡ್ರೀಮು ಅಲ್ವಾ? ನಂದು ಫ್ಯೂಚರಲ್ಲಿ ನಾನು ಏನು ಮಾಡಬೇಕು ಅದು ಬರಿತಾ ಇದೆಯಾ, ಕ್ಲಾರಿಟಿ ಇದೆ. ಸೊ ಅಮ್ಮಂದು ಡ್ರೀಮ್ ಫಸ್ಟ್ ಚಿಕ್ಕದಿತ್ತಾ, ಈಗ ಫುಲ್ ದೊಡ್ಡದಾ? ನಿಂದು ರಿಸಲ್ಟ್ಗೆ ಫುಲ್ ಡ್ರೀಮ್ ಚೇಂಜ್ ಆಗಿದೆ. ಅಪ್ಪಂದು ಮಾತಾಡೋ ಸ್ಟೈಲ್ ಅದು ಚೇಂಜ್ ಆಗಿದೆ. ಸೊ ಸೂಪರ್ ಅಲ್ಲ? ಒಳ್ಳೇದು ಅವ್ರು ಬಂದಿರೋದು ಇಲ್ಲಿಗೆ. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್. ಒಳ್ಳೇದಾಗಲಿ. ಇದೇ ಪವರ್ ಇಡೀ ಫ್ಯಾಮಿಲಿನೇ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದೆಲ್ಲ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು ಏನೇನು ಅಂತ. ನಮ್ಮದೊಂದು ವೆಬಿನಾರಿಗೆ ಅಟೆಂಡ್ ಮಾಡಿ. ಐ ವಿಲ್ ಡಿಕೋಡ್ ವಾಟ್ ಹ್ಯಾಪನ್ಸ್ ಇನ್ಸೈಡ್ ಅಂತ. ಎಂಡ್ ಆಫ್ ಇಟ್, ಲೀವ್ ಅ ಗ್ರೇಟ್ ಲೈಫ್, ಸೇವ್ ನೇಚರ್ ಫಸ್ಟು. ಸೆಕೆಂಡು, ಲವ್ ಅಡ್ವೆಂಚರ್. ನಿಮ್ಮ ಲೈಫಲ್ಲಿ ಏನೇ ಚಾಲೆಂಜಸ್ ಬರಲಿ ಅದನ್ನ ಪ್ರಾಬ್ಲಮ್ ಅಂತ ಹೇಳ್ಬೇಡಿ, ಚಾಲೆಂಜ್ ಅಂತ ಹೇಳ್ಬೇಡಿ, ಅಡ್ವೆಂಚರ್ ಅಂತ ಕರೀರಿ. ಮೂರನೇದು, ಲೀವ್ ಲೈಫ್ ಫುಲ್ಲೆಸ್ಟ್, ಅಂದರೆ ಲೈಫ್ನ ಫುಲ್ ಕಂಪ್ಲೀಟಾಗಿ ಮಾಡಿ. ನಿಮಗೆ ಯಾವ ಕ್ವಾಲಿಟೀಸ್ ಇದೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಖುಷಿಯಿಂದ ಇಲ್ಲಿಂದ ಹೊರಡಬೇಕಾದ್ರೆ ಒಂದು ಸ್ಮೈಲ್ ಇರಲಿ, ಸೇಯಿಂಗ್ ದಟ್ ಐ ಹ್ಯಾವ್ ಲೀವ್ಡ್ ಅ ಗ್ರೇಟ್ ಲೈಫ್, ಥ್ಯಾಂಕ್ ಯು ಸೋ ಮಚ್ ಅಂತ. ಅದು ಬಿಟ್ಟು ಕಣ್ಣೀರು ಹಾಕೊಂಡು ರಿಗ್ರೆಟ್ಸಲ್ಲಿ ಸಾಯ್ಬಾರ್ದು ಯಾರು. ಅದೇ ನನ್ನ ಒಂದು ನೇಚರ್ ಪ್ರಣರ್ ಮೆಂಟರ್ ಉದ್ದೇಶ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಕ್ಕೆ